ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಎಷ್ಟು ಚಳಿ ಇದೆ ಅಂದರೆ, ಈಗ ಬ್ಯಾಂಗ್ಳೂರಲ್ಲಿ ವೆದರು ತುಂಬಾ ಚಳಿ ಇರುತ್ತೆ. ಮಾರ್ನಿಂಗ್ ಅಂತೂ ಎದ್ದೇಳಕ್ಕೆ ನಿಜವಾಗ್ಲೂ ಮನ್ಸು ಬರಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಕೆಲಸ ಇರುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡು ನಾನು ಇವತ್ತು 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿನೀರು ಕುಡಿದೆ. ನಾನು ಆಲ್ಮೋಸ್ಟ್ ಯಾವಾಗಲೂ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ. ಆ್ಯಂಡ್ ಬಿಸಿನೀರು ಕುಡಿದ ತಕ್ಷಣ ನಂಗೆ ಟೀ ಬೇಕೇ ಬೇಕು. ಟೀ ಇಲ್ಲ ಅಂದರೆ ನಾನು ಯಾವ ಕೆಲಸನೂ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಅದು ಈಗ ರೀಸೆಂಟಾಗಿ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಫಸ್ಟು ಟೀನೇ ಕುಡಿದ್ಬಿಟ್ಟೆ ನೆಕ್ಸ್ಟ್ ಕೆಲಸ ನಾನು ಏನೇ ಇದ್ದರೂ ಮಾಡೋದು. ಟೀ ಆಯಿತು, ಟೀ ಕುಡಿದೆ. ಸ್ವಲ್ಪ ಸಾಂಬಾರು ಮಾಡೋದಿತ್ತು ಇವತ್ತು, ಹಾಗೆ ಟಿಫನು ಮಾಡಬೇಕು. ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೆ ಟೀ ಕುಡಿತಾ. ಆಮೇಲೆ ನೆನಪಾಯಿತು, ಓಕೆ ಸ್ವಲ್ಪ ತರಕಾರಿ ಇತ್ತು, ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಿಬಿಡೋಣ ಅಂತ ಹೇಳಿ ಬೀನ್ಸ್, ಕ್ಯಾರೆಟ್ ಮತ್ತು ಬ್ರಿಂಜಾಲ್ ಇತ್ತು. ಅದನ್ನೆಲ್ಲ ತೊಗೊಂಡು ಕಟ್ ಮಾಡಿಕೊಂಡು ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಏನಂದರೆ, ಫಸ್ಟು ನನಗೆ ಮದುವೆಗಿಂತ ಮುಂಚೆ ಅಡುಗೆನೇ ಬರ್ತಾ ಇರಲಿಲ್ಲ ನಿಜ ಹೇಳಬೇಕಂದ್ರೆ. ಆದರೂ ಸ್ವಲ್ಪ ಕಷ್ಟಪಟ್ಟು ಮಾಡೋ ಸ್ವಲ್ಪನೇ ಕಲ್ತ್ಕೊಂಡೆ. ಮುಂಚೆ ಇಂಟ್ರೆಸ್ಟೇ ಇರಲಿಲ್ಲ. ಆವಾಗ ಏನಾಗ್ತಿತ್ತಂದರೆ, ಬಿಡು ಯಾರು ಮಾಡ್ತಾರೆ, ಅಮ್ಮ ಇರ್ತಾರೆ ಮಾಡಿಕೊಡ್ತಾರೆ ಅನ್ನೋದೊಂದು ಥಾಟ್ ಇತ್ತು. ಬಟ್ ಈಗ ನಮಗೆ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ನಮಗಿಷ್ಟ ಆದರೂ ಇಲ್ಲದೇ ಇದ್ದರೂ ನಾವೇ ಏನು ಮಾಡಬೇಕು, ಎಲ್ಲನೂ ಕೂಡ ಮಾಡಬೇಕು. ಅಡುಗೆ ಆಗಲಿ, ಮನೆ ಕೆಲಸ ಆಗಲಿ ಎಲ್ಲನೂ ಕೂಡ. ಏನಂದರೆ, ನಾವು ಚಿಕ್ಕವರಿದ್ದಾಗ ಆರಾಮಾಗಿ 8 ಗಂಟೆ 10 ಗಂಟೆಗೆ ಎದ್ಬಿಟ್ಟು ನಾವು ಅಮ್ಮ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು. ನಮ್ಮದೇನು ಇಲ್ಲ, ತಿಂದ್ಬಿಟ್ಟು ನಮ್ಮದೇನು ವರ್ಕ್ ಇದೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ವಿ ಆರಾಮಾಗಿ. ಬಟ್ ಇವಾಗ ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ. ಇವಾಗ ಅಮ್ಮನ ವ್ಯಾಲ್ಯೂ ಏನು, ಅವರೆಷ್ಟು ಕಷ್ಟಪಡ್ತಿದ್ರಂತ ಗೊತ್ತಾಗುತ್ತೆ ನಾವು ಈ ಸ್ಟೇಜಲ್ಲಿ ಇದ್ದಾಗ. ಏನೂ ಮಾಡೋಕ್ಕಾಗಲ್ಲ. ಟೈಮ್ ಹಾಗೆ ಏನಿದ್ರೂ ಕೂಡ ನಾವು ಮೂವ್ ಆನ್ ಆಗ್ತಾ ಇರಬೇಕು. ಸೊ ನಾನು ಸ್ವಲ್ಪ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ ಮಾಡೋಕ್ಕೆ ಬರಲ್ಲ ಅಂದರೂ ಅಟ್ಲೀಸ್ಟ್ ಆ್ಯಾವ್ರೇಜ್ ಆಗಾರು ಕುಕ್ ಮಾಡ್ತೀನಿ. ನಾನು ಇತ್ತೀಚೆಗೆ ಸ್ವಲ್ಪ ಕಲ್ತ್ಕೋತಾ ಇದ್ದೀನಿ. ಏನೇನು ಸಾಂಬಾರು ಮಾಡೋದಾಗಲಿ, ಟಿಫನ್ ಮಾಡೋದಾಗಲಿ ಎಲ್ಲನೂ ಕೂಡ ನಂಗೆ ಏನು ಬರುತ್ತೆ ಅದೇ ಮಾಡ್ತೀನಿ. ಹಾಗಂತ ಏನು ನನಗೇನು ಇದೇ ಮಾಡಬೇಕು ಅಂತ ಏನು ಫೋರ್ಸ್ ಇಲ್ಲ. ನನಗೆ ಯಾವ್ದು ಇಷ್ಟ ಆಗುತ್ತೆ, ನನಗೆ ಯಾವ್ದು ಬರುತ್ತೆ ಅದನ್ನ ನಾನು ಮಾಡ್ತೀನಿ. ಸೊ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕಿ, ನಾರ್ಮಲ್ ಸಾಸಿವೆ ಎಲ್ಲ ಹಾಕಿ ತರಕಾರಿ ಹಾಕ್ತಾಯಿದ್ದೆ. ಗೊತ್ತೇ ಇದೆಲ್ಲ, ನಾರ್ಮಲಾಗಿ ಹೆಂಗೆ ಸಾಂಬಾರು ಮಾಡ್ತೀವಿ ನಾನು ಅದೇ ಥರ ಮಾಡೋದು. ಯಾವುದೇ ಥರ ಸ್ಪೆಷಲ್ ಏನು ನಾನು ಮಾಡೋಕ್ಕೆ ಹೋಗಲ್ಲ. ಆಯಿತು, ಹಂಗೂ ಹಿಂಗೂ ಎಲ್ಲ ಬೇಗ ಮಾಡಿಕೊಂಡು ಸಾಂಬಾರು ಕೂಡ ರೆಡಿಯಾಗಿತ್ತು, ಆಗ್ತಾಯಿತ್ತು. ಅದು ತರಕಾರಿ ಎಲ್ಲ ತೊಳೆದಿದ್ದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡೆ. ಫ್ರೈ ಎಲ್ಲ ಮಾಡಿಕೊಂಡು ಏನು ಮಸಾಲೆ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಗ್ರೈಂಡ್ ಮಾಡಿ ಹಾಕಿದೆ. ಹಂಗೂ ಹಿಂಗೂ ಸಾಂಬಾರನ್ನ ನಾನು ಮುಗಿಸ್ದೆ. ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಎಗ್ ರೈಸ್ ಮಾಡಿಬಿಡೋಣ ಅಂತ ನೆನಪಾಯಿತು. ಯಾಕೆ ಎಗ್ ರೈಸ್ ಅಂದರೆ, ಬೇಗ ಯಾವ್ದು ಈಸಿ ಆಗುತ್ತೆ ನಾನು ಅದನ್ನೇ ಮಾಡೋದು. ಯೂಶ್ವಲಿ ಮಾರ್ನಿಂಗ್ ಆಲ್ಮೋಸ್ಟ್ ರೈಸ್ ಐಟಮ್ ಮಾಡ್ತೀನಿ ನಾನು. ಯಾಕಂದರೆ ಮಿಥುನಿಗೆ ಅದೆಲ್ಲ ಇಷ್ಟನೇ ಆಗಲ್ಲ ರೈಸ್ ಐಟಮು. ಅವನಿಗೇನೇ ಇದ್ರೂ ಚಪಾತಿ, ರೊಟ್ಟಿ ಈ ಥರದ್ದು ಇಷ್ಟ ಆಗುತ್ತೆ. ಬಟ್ ನಾನು ಸ್ವಲ್ಪ ಸೋಂಬೇರಿ, ನನಗೆ ಯಾವುದು ಈಸಿಯಾಗಿ ಆಗುತ್ತೆ ಅದನ್ನೇ ಮಾಡ್ತೀನಿ. ಆ್ಯಂಡ್ ನನಗೆ ಲಂಚ್ ಕೂಡ ಬೇಕಾಗಿರೋದ್ರಿಂದ ರೈಸ್ ಐಟಮೇ ಜಾಸ್ತಿ ಮಾಡ್ಕೋತೀನಿ. ಎಗ್ ರೈಸ್ ಅಂತೂ ಇಂತೂ ಮಾಡಿದೆ, ಒಂದು ಎಗ್ ರೈಸ್ನ. ಅದು ಆಯಿತು. ಮಿಥುನ್ ಏನಂದರೆ, ಅವನು ರೈಸ್ ಐಟಮ್ ಮಾರ್ನಿಂಗ್ ಹೊತ್ತು ಸ್ವಲ್ಪನೂ ಲೈಕ್ ಮಾಡಲ್ಲ. ಆದರೂ ಬೇರೆ ಅವನಿಗೆ ವಿಧಿ ಇರಲ್ಲ, ನಾನು ಏನು ಮಾಡ್ತೀನಿ ಅದು ತಿನ್ನಲೇಬೇಕಾಗತ್ತೆ ಅವನು. ಸ್ವಲ್ಪ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಯಾಕಂದರೆ ಆಲ್ರೆಡಿ 9:30ಗೆ ಆಫೀಸ್ ಇದೆ. ಅದಕ್ಕೆ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. 9:30ಗೆಲ್ಲ ಹೋಗಬೇಕು ಆಫೀಸಿಗೆ. ನಾನಿನ್ನೂ ಫ್ರೆಶ್ ಅಪ್ ಮತ್ತೆ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಗ ತಿಂಡಿ ಮಾಡ್ತಾಯಿದ್ದೀನಿ. ಮಿಥುನು 8 ಗಂಟೆ ಆದರೂ ಕೂಡ ಅವನು ಎದ್ದೇಳೋದೇ ಇಲ್ಲ. ಅವನಂತೂ ತುಂಬಾ ಲೇಝಿ. ಫೈನಲಿ ಎಗ್ ರೈಸ್ ರೆಡಿ ಆಯಿತು. ನಾನು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಆಫೀಸಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ಬೈಕಲ್ಲಿ ಹೋಗ್ತಾ ಇದ್ವಿ ಇವತ್ತು ಆಫೀಸಿಗೆ. ಬೈಕಲ್ಲೇ ಮಿಥುನ ಡ್ರಾಪ್ ಮಾಡ್ತಾರೆ. ಆಫೀಸ್ ಆನ್ ದ ವೇ ಹೋಗ್ತಾ ಇದ್ವಿ. ಇಲ್ಲಂತೂ ಏನೇ ಹೇಳಿ, ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಅಪ್ಪ, ಅದರಲ್ಲೂ ಸಿಲ್ಕ್ ಬೋರ್ಡ್ ಹತ್ರ ಆಗುವಷ್ಟು ಟ್ರಾಫಿಕ್ ಬೇರೆ ಇನ್ನೆಲ್ಲೂ ಆಗಲ್ಲ. ನಮ್ಗೆ ಅಲ್ಲೇ ಒಂದು 30 to 40 ಮಿನಿಟ್ಸ್ ಆಗೋಗ್ಬಿಡುತ್ತೆ ನಾವು ಆಫೀಸ್ ರೀಚ್ ಆಗೋಷ್ಟೊತ್ತಿಗೆ ನಮಗೆ ಟೈಮು. ನಾವು ಕೆಲಸ ಮುಗಿಸ್ಕೊಂಡು ನಮ್ಮ ಪಯಣ ಮನೆ ಕಡೆಗೆ ಹೊರಟಿತ್ತು. ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಜಾಸ್ತಿನೇ ಇತ್ತು. ಹೀಗೆ ಹೋಗುವಾಗ ಮುಂದೆ ಒಂದು ಆಟೋ ಹೋಗ್ತಾ ಇತ್ತು. ಅದ್ರ ಮೇಲೆ ಒಂದೆರಡು ಲೈನ್ ಬರೆದಿತ್ತು. ಅದೇನಂತ ಹೇಳ್ತೀನಿ ಕೇಳಿ. ಅವಳು ಕೈ ಹಿಡಿದು ಪಾರ್ಕ್ನಲ್ಲಿ ನಡೆದು ನಾನು ನಕ್ಕಿದ್ದು, ಅವಳ ಕೈ ಕೊಟ್ಟಾಗ ಬಾರ್ನಲ್ಲಿ ಕುಡಿದು ಕಕ್ಕಿದ್ದು. ಎಷ್ಟು ಚೆನ್ನಾಗಿತ್ತಲ್ವ ಆ ಲೈನ್ಸು. ಇವತ್ತು ನನ್ನ ಅಕ್ಕನ ಮಗಳು ಬರ್ಡೇ ಕೂಡ ಇತ್ತು.
ಸೊ ಬರ್ಡೇದೊಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವೆಲ್ಲರೂ ಕೂಡ ಅವಳಿಗೆ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್